ಡಿಎಸ್ಎಸ್ ಮುಖಂಡರು ಹಾಗೂ ಗೋಪಾಲಪುರ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪಿ ಮಾರುತಿಯವರ ಹುಟ್ಟುಹಬ್ಬವನ್ನು ತಮ್ಮ ನಿವಾಸದ ಕುಕ್ಕನಹಳ್ಳಿಯಲ್ಲಿ ಸರಳವಾಗಿ ಆಚರಿಸಿಕೊಂಡರು. ಕೇಕ್ ಕತ್ತರಿಸಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಪಿ ಮಾರುತಿಯವರು, ನನ್ನ ಹುಟ್ಟುಹಬ್ಬಕ್ಕೆ ಬಂದು ಹಾರೈಸಿದ ನನ್ನ ದಲಿತ ಮುಖಂಡರಿಗೆ ಮಾಧ್ಯಮದ ಮೂಲಕ ಅಭಿನಂದನೆಗಳು ತಿಳಿಸುವೆ ಎಂದರು. ನನ್ನ ಜೀವನದಲ್ಲಿ ಹುಟ್ಟುಹಬ್ಬದ ಮೊದಲನೇ ಘಟ್ಟದ ಶುಭಾಶಯಗಳನ್ನು ಕೋರಕ್ಕೆ ಬಂದಂತಹ ರಾಜ್ಯದ ವಿವಿಧ ಅಧ್ಯಕ್ಷರುಗಳು ಹಾಗೂ ಸಂಘಟನೆಯ ಎಲ್ಲ ನಾಯಕರುಗಳು ಬಂದಿದ್ದಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಚಿರಋಣಿಯಾಗಿರ್ತೀನಿ. ಹಾಗೆ ಈ ಭಾಗದಲ್ಲಿ ದಾಸನಪುರ ಹೋಬಳಿಯಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ ಶ್ರೀಯುತ ಜನ್ಮಭೂಮಿ ನಾಗರಾಜ್ ಅವರಿಗೂ ಕೂಡ ನನ್ನ ಅಭಿನಂದನೆಗಳು ಸಲ್ಲಿಸ್ತೀನಿ. ಹಾಗೂ ತೋಟದಗುಡ್ಡದಲ್ಲಿ ಮಂಜು ಅವರು ಬಂದಿದ್ದಾರೆ, ನನ್ನ ಸಹೋದರ ಸಮಾನ. ಆಯಪ್ಪ ಕೂಡ ರಾಜ್ಯದ ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೂ ವೆಂಕಟೇಶ್ ಅವರು ನನ್ನ ಸ್ನೇಹಿತರು. ಮತ್ತೋರ್ವ ತೋಟದಗುಡ್ಡದಲ್ಲಿ ನಮ್ಮ ವೆಂಕಟೇಶ್ ಅವರಿಗೂ ನನ್ನ ಸ್ವಾಗತವನ್ನು ಬಯಸ್ತೀನಿ. ಅದೇ ನಮ್ಮ ಐವರಕಂಠಪುರದ ನನ್ನ ಆತ್ಮೀಯ ಸ್ನೇಹಿತರಾದಂಥ ಮೋಹನ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಕೋರ್ತೀನಿ. ಹಾಗೂ ನಮ್ಮ ತೋಟಗೆರೆ ಗ್ರಾಮದ ದಲಿತ ಸಂಘರ್ಷ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ದಾಸನಪುರ ಹೋಬಳಿಗೆ ನನ್ನ ಸಹೋದರನೆಂದೇ ಬಿಂಬಿತವಾಗಿರುವ ನನ್ನ ಸ್ನೇಹಿತರಾದ ಹನುಮಂತರಾಜ್ ಅವರು ತೋಟಗೆರೆ ಅವರು ಬಂದಿದ್ದಾರೆ. ಅವರೆಲ್ಲ ಈ ಅಭಾರಿಯಾದಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನನಗೆ ತುಂಬ ತುಂಬ ಸಂತೋಷದ ಒಂದು ಶುಭ ದಿನವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ಇದೇ ಗ್ರಾಮದ ಕುಕ್ನಳ್ಳಿ ಗ್ರಾಮದ ನಮ್ಮ ಮಾರುತಿ ಅಣ್ಣನವರು ಗೋಪಾಲಪುರ ಮಾಜಿ ಪಂಚಾಯತಿ ಉಪಾಧ್ಯಕ್ಷರಾದಂಥ ಮಾರುತಿ ಅಣ್ಣನವರಿಗೆ 57ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ಅವ್ರಿಗೆ ರಾಜಕೀಯವಾಗಿ ಉನ್ನತ ಸ್ಥಾನ ಸಿಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ ಮುಖಂಡರು ಹಾಗೂ ಗೋಪಾಲಪುರ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪಿ ಮಾರುತಿಯವರು, ದಲಿತ ಮುಖಂಡರಾದ ತೋಟದಗುಟ್ಟಳ್ಳಿ ಮಂಜುನಾಥ್, ವೆಂಕಟೇಶ್, ಮೋಹನ್, ಹನುಮಂತರಾಜು, ಮುನಿಸ್ವಾಮಯ್ಯ, ಬಸವರಾಜು, ವಿಜಿ ಕುಮಾರ್, ಅರುಣ್, ಕೃಷ್ಣಪ್ಪ, ಲಕ್ಷ್ಮಣ್, ರಾಜಣ್ಣ ಮುಂತಾದ ದಲಿತ ಸಂಘಟನೆಯ ಮುಖಂಡರುಗಳು, ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.